ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಣಿ ಡೇರೀಸ್. ಹಲ್ದಿ ಇವೆಂಟ್ ಅಂತೂ ಸಕ್ಸಸ್ಫುಲ್ ಆಗಿ ಮುಗ್ದಿದೆ. ಸೊ ನೆಕ್ಸ್ಟ್ ಎಲ್ಲ ಇವೆಂಟ್ಸ್ನು ನಾವು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಕ್ ರೆಡಿ ಇದೀವಿ. ನೀವು ನೋಡಕ್ ರೆಡಿ ಅಲ್ವಾ? ಮದ್ವೆ ಹುಡ್ಗ ಇಲ್ಲೇ ಇದ್ದಾರೆ, ಬನ್ನಿ ಅವರು ಕೇಳೋಣ ಹಲ್ದಿ ಇವೆಂಟ್ ವ್ಲಾಗ್ ಹೇಗೆ ಅನ್ನಿಸ್ತು ಅಂಡ್ ಅವ್ರಿಗೇನ್ ಫೀಲಿಂಗ್ ಇದೆ ಇವಾಗ ಎಟ್ ಪ್ರೆಸೆಂಟ್ ಅವ್ರ ಮದ್ವೆ ಬಗ್ಗೆ ಅಂತ. ಏನಿಲ್ಲ, ನಮ್ಮ ಬಾಮೈದ ಇಷ್ಟೊಂದು ಚೆನ್ನಾಗಿ ನಡೆಸ್ಕೊಟ್ಟೋದಕ್ಕೆ ಏನು ತುಂಬ ಖುಷಿ ಆಗ್ತಿದೆ. ನಮ್ಮ ಅಕ್ಕನ ಮಗಳು ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೂ ತುಂಬ ಖುಷಿ ಆಗ್ತಿದೆ. ಹೇಳು ಮ್ಯಾಮ್, ಸಿಂಪಲ್ ಮದುವೆನ ಗ್ರ್ಯಾಂಡಾಗಿ ತೋರಿಸ್ತಾ ಇದ್ದೀವಿ, ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ. ಹೌದು, ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ಸಿಂಪಲ್ ನಡೀತಾ ಇರೋದೇ ಸಿಂಪಲ್ಲು, ಆದರೆ ಅದನ್ನು ಗ್ರ್ಯಾಂಡಾಗಿ ತೋರಿಸ್ತಾ ಇರೋರು ಇವರಿಬ್ಬರಿಗೂ ತುಂಬ ಧನ್ಯವಾದನ ಹೇಳ್ತಾ ಇದ್ದೀನಿ. ಆಕ್ಚುಲಿ ನಮ್ಮಿಬ್ರಿಗಲ್ಲ, ಎಲ್ಲ ಫೋಟೋಗ್ರಾಫರ್ಸ್ ಮತ್ತೆ ಕ್ಯಾಮ್ರಾಮನ್ಸ್ಗೆ ನಾವು ಈ ಕ್ರೆಡಿಟ್ಸ್ನ ಕೊಡಲೇಬೇಕು. ಬಿಕಾಸ್ ಫಂಕ್ಷನ್ ಎಷ್ಟೇ ಸಿಂಪಲ್ ಆಗಿ ಆಗ್ಬೋದು, ಬಟ್ ಅದನ್ನ ಇನ್ನೂ ಅಷ್ಟು ಚೆಂದಾಗಿ ಕಾಣಿಸೋದು ಫೋಟೋಗ್ರಾಫರ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಆ್ಯಕ್ಚುಲಿ ಆ್ಯಂಡ್ ಎಡಿಟರ್ಸ್ ಎಸ್ಪೆಷಲಿ. ಬಿಗ್ ಹ್ಯಾಟ್ಸ್ ಆಫ್ ಟು ದೆಮ್. ಈಗ ಸ್ಟಾರ್ಟಿಂಗ್ ವ್ಲಾಗರ್ಸ್ ಆಗಿ ನಮಗೆ ತುಂಬ ಕಷ್ಟ ಆಗುತ್ತೆ ಎಡಿಟ್ ಮಾಡೋಕ್ಕಾಗಲಿ ಏನೇ ಮಾಡೋಕ್ಕಾಗಲಿ, ಬಟ್ ಅವರು ತುಂಬ ಚೆನ್ನಾಗಿ ಪ್ರತಿಯೊಂದು ಈವೆಂಟ್ನು ನಡೆಸ್ಕೊಡ್ತಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ಗಣೇಶ, ನಿನ್ನೆ ಲಾಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀಯ, ನೀನು ಸೂಪರ್ ಆಗಿ ಮಾಡಿದೀಯ. ಆದ್ರೆ ಏನಪ್ಪ ಮಿಸ್ಸು ಅಂದ್ರೆ ನಮ್ ಸೌಮ್ಯನ್ ಮಗಳು ಬಂದಿಲ್ಲ, ಅದು ತುಂಬಾ ಬೇಜಾರಾಯ್ತೈತೆ. ನನ್ನ ಮಗಳು ಎಕ್ಸಾಮ್ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವತ್ತು ಬೆಳಗ್ಗೆ ಫೋನಲ್ಲಿ ಎಲ್ಲ ಕಯ್ಯ ಅಂತಿದ್ದಾರೆ, ನಾನು ಒಬ್ಳೆ ಮಿಸ್ ಮಮ್ಮ ಎಲ್ಲ ಅಲ್ಲೇ ಇದ್ದೀರಾ ಅಂತ ಬೇಜಾರು ಮಾಡ್ಕೊತ ಹೊರಟೋಗೋಗುತ್ತಾ. ಅಪ್ಪಿ, ವಿ ಆರ್ ಮಿಸ್ಸಿಂಗ್ ಯು ಸೋ ಮಚ್. ಅಣ್ಣಂಗೆ ತುಂಬಾ ಧನ್ಯವಾದ ಹೇಳ್ತಾನೆ, ಬಂದು ಸಕ್ಸಸ್ಫುಲ್ ಆಗಿ ನಡ್ಸ್ಕೊಟ್ಟಿರೋದಕ್ಕೆ. ನಮ್ಮ ಬಾಮೈದಿಂಗೆ, ನನ್ನ ತಮ್ಮಂಗೆ, ಆ ತಮ್ಮಂಗೆ ಎಲ್ಲಾರ್ಗು ಬಂದಿನೇ ನಡ್ಸ್ಕೊಟ್ಟಿರೋದು, ಇದಕ್ಕೆ ಖುಷಿ ಆಗ್ತಾ ಇದೆ. ಅವ್ರು ಹೇಳ್ತಾರೆ, ಅಪ್ಪ ಅವ್ವ ಇಲ್ಲಿ ಕೂತಿರ್ತಾರೆ, ನೀವು ಬಂದ್ಬಿಟ್ಟು ಹುಡ್ಗಿನ ಕುಡಿಸ್ಬೇಕು. ಆಮೇಲೆ ಲಾಸ್ಟ್ ಅಲ್ಲಿ ಈ ಮನೆ ಲಾಸ್ಟ್ ಅಲ್ಲಿ ಒಂದ್ ರೇವು ಹಿಂಗೆ ಅವನೇ ಹುಡುಗ. ಶ್ರೀಗಂಧದ ಗೊಂಬೆ ಮೆಲ್ಲನೆ ಬರುತ್ತಾಳಮ್ಮ, ಈ ಪ್ರೀತಿ ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ, ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ. ಅಷ್ಟೇ ಇಷ್ಟೇ ನಡೆಯೋದಲ್ಲಿ. ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಆಂಟಿರು ಹಲೋ ಹಲೋ, ನಿಮ್ ಮಗ ಎಷ್ಟು ದೊಡ್ಡವನ್ ನೋಡಿ. ಮಗಳೆಷ್ಟು ದೊಡ್ಡವನಾದ್ರೂ ನಾನು ಹೇಳಿ ಹೇಳಿ ಹೇಳಿ. ವಿಡಿಯೋ ಕಾಣಿಸ್ಕೊತಿರ್ಲಿಲ್ಲ ಅಂದಿಲ್ಲಮ್ಮ, ವಿಡಿಯೋ ಬಿಡೋ, ಸಾಕು ಆಯ್ತು, ಸಾಕು. ಸ್ವಲ್ಪ ನೋಡ್ಲಿ, ಆಡಿಯನ್ಸ್ ಕಂಟೆಂಟ್ ಸಿಗ್ಲಿ. ಗೈಸ್ ಡೋಂಟ್ ವರಿ, ಅವ್ರ ಫೋಟೋ ನಾವು ಟ್ರೋಲ್ ಆಗ್ಬಿಡ್ತೀನಿ ಕಣ. ಆಮೇಲೆ ಬೇಡ, ಸ್ವಲ್ಪ ನಗ್ಲಿ, ಸ್ವಲ್ಪ ಆಡಿಯನ್ಸ್ ನಗ್ಲಿ ಅಂತ ಸ್ಟೂಡೆಂಟ್ಸ್ ನೋಡಿದವ್ರು ಭಯ ಪಟ್ಕೊಬಿಡ್ತಾರೆ. ಆಮೇಲೆ ಕಾಮಿಡಿ ನಗ್ತಾರೆ ಅಷ್ಟೇ. ಇವಾಗ ಮಾಡ್ತಿರೋರ್ ಬಗ್ಗೆ ಏನ್ ಅನಿಸ್ತಿದೆ? ಅಷ್ಟೇ ಇಂಟ್ರೆಸ್ಟ್ ಅನ್ಸ್ತಿದೆ ಬಾಬು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಣಿ ಡೈರೀಸ್. ಸೊ ನೀವೆಲ್ಲ ಆಲ್ರೆಡಿ ಹಲ್ದಿ ಶಾಸ್ತ್ರ ವಿಡಿಯೋ ಹೇಗೆ ನಡೀತು, ಏನು ನಡೀತು ನಮ್ಮ ಮನೇಲಿ, ನಾವೆಲ್ಲ ಫಂಕ್ಷನ್ ಯಾವ ಥರ ಮಾಡಿದು ಅಂತ ನೋಡಿದ್ದೀರಾ. ಮದುವೆ ಬಂದು ಭಾನುವಾರ ಇರೋದ್ರಿಂದ ನಾವು ಹಲ್ದಿ ಶಾಸ್ತ್ರ ಮತ್ತು ಚಪ್ರ ಹಾಕೋದನ್ನ ಶುಕ್ರವಾರನೇ ಮಾಡಬೇಕಾಗಿತ್ತು, ಶನಿವಾರ ಮಾಡೋಂಗಿಲ್ಲ ಅಂತ ಹೇಳಿ. ಮದುವೆ ಇನ್ನೊಂದು ದಿನ ಎಲ್ಲರೂ ಮಾಡ್ತಾರೆ. ಸೊ ನಮಗೊಂದು ದಿನ ಗ್ಯಾಪ್ ಸಿಕ್ಕಿದೆ. ಇವಾಗ ನಾವು ಚೌಟ್ರಿಗೆ ಹೋಗಬೇಕು. ವೈದ್ಯನಾಥೇಶ್ವರ ಇರೋವಂಥ ವೈದ್ಯನಾಥಪುರಕ್ಕೆ ನಾವು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಮದುವೆ ಇರೋದು ಒಂದೇ ದಿನ, ಬಟ್ ಇನ್ನೊಂದು ದಿನ ನೈಟ್ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತಾಯಿದ್ದೀವಿ. ಯಾಕಂದರೆ ಹುಡುಗಂಗೆ ಲಿಂಗಧಾರಣೆ ಮಾಡೋದು ಅಥವಾ ಆ್ಯಂಡ್ ಸಮಥಿಂಗ್ ಎಕ್ಸ್ಟ್ರಾ ಪೂಜೆಗಳು ಅದು ಇದು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ನೈಟೇ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲೋದಾಗ ಒಂದು ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಏನು ಮಾಡ್ತಾರೆ ನೋಡೋಣ ಬನ್ನಿ. ಸೊ ನಿಮ್ಮ ಭೇಟಿ ನೆಕ್ಸ್ಟ್ ಬಸ್ಸಲ್ಲಿ. ಇಲ್ಲ ಸ್ವಲ್ಪ ಲಗೇಜ್ ಹಾಕೋದೈತೆ, ಬನ್ನಿ ತೋರಿಸ್ತೀನಿ.
ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಮ್ಮ ಎಡಿಟರ್ ಆ್ಯಂಡ್ ದ ವ್ಲಾಗರ್ ಇಸ್ ಬ್ಯಾಕ್. ಸೊ ನಾನು ಟೇಕ್ ಓವರ್ ಮಾಡ್ತಾ ಇದ್ದೀನಿ. ನೋಡಿ ಇವ್ನು ನಮ್ಮ ಚಿಕ್ಕಮ್ಮನ ಮಗ ಮಾವನ ಮದುವೆಗೆ ಈಗ ಬಂದವನೆ. ಎಷ್ಟು ಗಂಟೆಗೆ ಗೊತ್ತಾ? ಸಂಜೆ 4 ಗಂಟೆಗೆ. ನೆನ್ನೆ ಯಾಕೋ ಬರಲಿಲ್ಲ ನೀನು? ಹಲವಾರು ಕಾರಣಗಳಿದ್ದು ಅದರಿಂದ ಬರೋಕ್ಕಾಗಿಲ್ಲ ನನ್ನ ಮಗ. ಹಲವಾರು ಕಾರಣಗಳು ಏನಿಲ್ಲ ಇವ್ರಗಳ ಹತ್ರ. ಇವರೆಲ್ಲ 10th ಸ್ಟ್ಯಾಂಡರ್ಡ್ ಓದ್ತವ್ರೆ. ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಬಂದಿಲ್ಲ. ಇವಾಗ ಬಂದವನೇ ಅಂದ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ. ಅಯ್ಯೋ ಬೆಳಗ್ಗೆಯಿಂದ ಸುಸ್ತಾಗಿದೆ. ಅಯ್ಯೋ ಫುಲ್ಲು ಜಾಸ್ತಿ ಕೆಲಸ ಅಣ್ಣಂಗೆ. ನೀವಂತೂ ಕೂಲ್ ಡ್ರಿಂಕ್ಸು ಏನೋ ಕೊಡೋದು ಅಂತ ಏನೋ ನಿಮ್ಗಿಲ್ಲ. ಕೂಲ್ ಡ್ರಿಂಕ್ಸ್ ಹೆಂಗ್ ಕೊಡಕ್ಕಾಗುತ್ತೆ? ಮಾವೋರ್ ಬ್ರದರು. ಅಣ್ಣ ಮುಗೀತಾ ಎಲ್ಲ? ಏನ್ ಮುಗೀತು? ಕೆಲಸ ಕಾರ್ಯಗಳೆಲ್ಲ ಮುಗೀತು. ಈಗ ಚೌಟ್ರಿಗೆ ಹೋಗೋದೆ. ಕೆಲಸ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಂಗಿಲ್ಲ. ನಮ್ಮ ಇಷ್ಟ ನಾವು ಮಾಡ್ಬೇಕು. ಅನಿಸ್ತೈತೆ ನಿಂಗೆ ಮಾವನ್ ಮದ್ವೆ ಐತೈತಲ್ಲ? ಚೆನ್ನಾಗಿ ಅನಿಸ್ತೈತೆ. ಇವರು ಅವ್ರ ಮಗ ಗಣೇಶ್ ಅಂತ. ಹೇ ನನ್ನ ವ್ಲಾಗು ನೋಡೋರಿಗೆ ನಮ್ಮಮ್ಮ ಗೊತ್ತಿಲ್ವಾ? ನಾನು ಗೊತ್ತಿಲ್ವಾ? ಬಟ್ ಆದ್ರೂ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಷ್ಟೇ. ಹಾಟ್ ವಾಟರ್ ಸ್ನಾನ ಮಾಡಬಾರ್ದು, AC ರೂಮಲ್ಲಿ ಕುತ್ಕೋಬಾರ್ದು. ಕುಂತ್ಕೊಂಡ್ರೆ ಕೂಲ್ ಉದುರುತ್ತೆ. ಆಯ್ ಗಣೇಶ್ ಅವ್ರೆ, ರೀ ಗ್ಲಾಸ್ ತಗೊಬನ್ನಿ ಅಂದ್ರೆ ಒಳ್ಳೆ ಕೂಲ್ಡ್ರ್ ಹಾಕೊಂಬಂದಿರೋ ಗ್ಲಾಸ್ ತಗೊಂಬಂದಿರಲ್ಲ, ಮದುವೆ ಗಂಡ ಹಾಕೊಂಡು ಮಿಂಚ್ಲಿ ಅಂತ ತಗೊಬರ್ತಾರೆ. ನಿಮಗೆ ಟೇಸ್ಟ್ ಇಲ್ಲ, ನಂಗೆ ಗೊತ್ತು. ಟೇಸ್ಟ್ ಇಲ್ಲ ನಿಮಗೆ. ಗುಜಾಡು ಬನ್ನಿ ಫ್ರೆಂಡ್ಸ್. ಯಾಕೆ ಇಲ್ಲ ಇನ್ಯಾರು ಹೊರಡ್ತಾರೆ? ಯಾಕೆ ನೋವುತೈತ ನಿನಗೆ? ಏ ಭಾರ ಐತೆ, ಹಾ ಭಾರ ಐತೆ. ಮಾವಂಗೋಸ್ಕರ ಅಷ್ಟು ಮಾಡಿದ್ರೆ ಏನಾಗಲ್ಲ. ಮಾಡೋಣ. ಬಸ್ಸಲ್ಲೇ ಹುಡುಗಿ ಹುಡ್ಕೊಂಡು ಅವನಿಗೆ ಮದುವೆ ಆಗಕ್ಕೆ. ನಾಳೆ ಇವೊಂದು ಜೊತೆಗೆ ಸೇರ್ಸಿ ಮದುವೆ ಮಾಡ್ತೀವಿ. ಸುಳ್ಳು ಎಲ್ಲ ಬರೀ ದಬಾಕು. ಇಲ್ಲೊಬ್ಬ ಬಂದವನ್ ಮಕ ಮುಚ್ಕೊಂಡೋಯ್ತು ನೋಡಿ. ಚಿನ್ನ ಮಕ ತೋರ್ಸು. ಗಣೇಶ್ವರ ಊಟ ಮಾಡಿದ್ರ? ಇಲ್ಲ, ನಾನೇ ಬಡಿಸ್ತಾ ಇರೋದು. ಅಯ್ಯೋ ಅದಕ್ಕೆ ಎಲ್ಲ ತೋರಿಸ್ಕೊತವ್ರೆ, ನಾವು ನಾಳೆ ಕೊಡ್ತೀವಲ್ಲ ಅದಕ್ಕೆ ಇವತ್ತು ಓ ಸರಿ ಆಂಟಿ. ಆರೋಗ್ಯವಾಗಿರೋದು ಕೊಡ್ತಾ ಇದೀವಿ. ವಿಳ್ಳೆದೆಲೆ, ಅಡಿಕೆ, ಹಣ್ಣು. ಕುಶಾಲ್, ಓಯ್ ಕುಶಾಲ್ ಏನ್ ಮಾಡ್ತಿದ್ಯಾ? ಫೋನಲ್ಲಿ ವ್ಲಾಗ್ ಮಾಡ್ತಿದ್ಯಾ? ಇಲ್ಲಿ ನೋಡಿಲಿ, ಈ ವಯಸ್ಸಿಗೆ ನಿನಗೆ ವ್ಲಾಗ್ ಬೇಕಾ? ಯಪ್ಪ ಗಣಿ, ಇಲ್ಲಿ ನೋಡಿಲಿ, ಛೋಟಾ ವ್ಲಾಗರ್. ಖುಷಿ ಏನ್ ಮಾಡ್ತಿದ್ಯಾ ನೀನು ಫೋನ್ ಇಟ್ಕೊಂಡು? ಅಲ್ಲ, ನೀವು ನಿಮ್ಮ ಕಾಲೇಜು ಸ್ಕೂಲು ಲೈಫು ಅಲ್ಲಿ ನಡೆದಂತ ಲವ್ ಸ್ಟೋರಿಗಳು ಹೇಳಿ. ಮದುವೆಯಲ್ಲಿ ನೀವಲ್ಲ ಕಾಣ್ಕೊಂಡವ್ರ ಮೇಲೆಲ್ಲ ಲವ್ ಐತೆ. ಒಬ್ರು ಲವ್ ಮಾಡಿಕ್ಕಿಲ್ಲ ನಮ್ಮ ಜೀವ ಸಿಕ್ಕ ಬಡ ಪರದಾಡ್ಬಿಡುದು. ಅಲ್ಲ, ಅವ್ರಿಗೇನೋ ಎಕ್ಸ್ಪೀರಿಯನ್ಸ್ ಐತೆ, ನಿಂಗೇನಪ್ಪ ಐತೆ? ಇಷ್ಟ ಚೆನ್ನಾಗಿ ಹೇಳ್ತಿದ್ಯಲ್ಲ. ಯಾವ್ದೋ ಸ್ಟೋರಿಗಳು ನೋಡ್ಕೊಂಡಿರ್ತಾವ. ಮೊನ್ನೆ ಕಾರ್ಡ್ ಕೊಡಕ್ ಹೋಗ್ಬೇಕಾರೆ ಕರ್ಕೊಯ್ತಾ ಇದ್ರೆ ಅಲ್ಲಿ ಹೋಟ್ಲ ಹತ್ರ ಹುಡುಗಿರ್ಗಳು ನಿಂತಾರೆ, ಗಾಡಿ ಕುತ್ಕೊಂಡು ಈಗ ಶೋ ಕೊಡ್ತಾನೆ. ಹೀಗೆ ನಾನು ಏನೋ ಬೊಮ್ಮ ಇದ್ದಾರೆ ನೋಡ್ಬಿಟ್ಟು ಹುಡುಗಿರೆಲ್ಲ ಸ್ಮೈಲ್ ಕೊಡ್ತಾವ್ರೆ ಅಂದ್ರೆ ನಮ್ದು ನಡೀಲಿ ಮಾ ಮೀಟರ್ ಬೇಕು ಮೀಟರ್. ಅದ್ಯಾಕಲ್ಲ ಡೋಬರ್ ಮದುವೆ ಐತಾರದು. ನಾನು ಓಪನ್ ಹೇಳಿದ್ದೀನಿ ಲವ್ ಮ್ಯಾರೇಜ್ ಆಗೋದು ಅಂತ. ಲವ್ ಮಾಡು ಫಸ್ಟು. ಮಾಡೋಣ ಬಾ, ಹುಡುಗಿ ಸಿಗ್ಲಿ. ಲವ್ ಮಾಡು. ಮಾಡ್ಬೇಕಂದ ಮಾವ. ಲವ್ ನಿನಗೆ ಹೇಳ್ಬಿಟ್ಟು ಮಾಡಕ್ಕಮ್ಮ. ನಾನು ತಾನೇ ಮಾಡೋದು ಲವ್ ಆಗ್ಬಿಡು. ಅಲ್ಲಿ ಕಿಸ್ತಿ ಸಾಕಾಗಿ ಹೆಂಗ್ ಕೂತಿದ್ದಾನು. ಮದುವೆ ಇಡೀ ಆರೋ ಥರ ಊಟ ಬಿಡಿಸಿದ್ದು ಪಟಾಯಿಸ್ತಿದೆ. ಹಿಂಗೆ ಯಾರ ಮದ್ವೆಲಿ ಕೇಳೋ, ಪಕ್ಕದಲ್ಲಿರೋ ಮದ್ವೆ. ಇವನ್ ಮದುವೆ ತೆಗಿ ಪಟಾಯಿಸಿರೋದು.
ಇಲ್ಲಿ ಒಂದು ಖುಷಿ ಪಡೋ ವಿಷಯ ಅಂದ್ರೆ ಪ್ರಪಂಚ ನನ್ನ ತಂಗಿ ಡವ್ ಓಡ್ಬಿಟ್ಟ ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಅಂತ ಚಿಕ್ಕಲ್ ಪತಲ್ ಆಗಿರೋರವ್ರೆ. ಮಾವ ಆಗ ಮಾವ ನಿನಗಲ್ದೆ ಬೇರೆಯವ್ರಿಗೆ ಯಾರು ಕೊಡಕ್ಕದ್ದು ಖುಷಿಯಿಂದ ಆಗ ಮಾವ ಅಂತ ಏಕೈಕ ಬಾಮ ಇದೆ. ತಟ್ಟಿ ಚಪ್ಪಾಳೆ. ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಬಿಡಿಸಿ ಅರ್ಥ ಲವ್ ಮಾಡಿದೆ ಮನೆಯೆಲ್ಲ ಸೇರಿ ಮದುವೆ ಮಾಡ್ತವ್ರೆ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ನಾನು ಯಾರಿಗೂ ಲವ್ ಮಾಡ್ತೀನಿ ಅಂತ ಹೇಳ್ತಲೇ ಇಲ್ಲ. ಎಲ್ಲಾರ್ಗು ಅವ್ರವ್ರಿಗೆ ಒಬ್ರಿಂದ ಲವ್ ಮಾಡಿ ಯಾರಿಗೂ ರಿಸ್ಕೇ ತಗೊಳ್ಳಲ್ಲ. ಅದೇ ಅರೇಂಜ್ ಆಗೋಯ್ತು. ಗ್ರೇಟ್ ಬಿಡಿ ನಿಮ್ದು ಲವ್ ಸ್ಟೋರಿ. ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ಏನಾಯ್ತು ಅಂತ ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಮದುವೆನೇ ಆಗೋಯ್ತದೆ. ಇದು ನಮ್ಮ ಮಾವನ ಮದುವೆಗೆ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ, ಎಲ್ಲ ನೋಡಿ ಬನ್ನಿ. ಹಾ ರೆಡಿ 3 2 1 ಹೇಳು. ನಾನಿದ್ರೆ ನಿಂಗೆ ಲೈಕು ಶೇಕ್ ಕರೆಂಟ್ ಎಲ್ಲ ಹೇಳು. ನಾನಿದ್ರೆ ನಿಂಗೆ ಕಮೆಂಟು ಶೇರ್ ಲೈಕ್ ಸಬ್ಸ್ಕ್ರೈಬು. ನಮ್ಮ ಮಮ್ಮಿಗೂ ಚಿಕ್ಕಮಣಿ, ನನಗೂ ಚಿಕ್ಕಮಣಿ, ನಂಗೆ ಮಕ್ಳಾದ್ರೆ ಅವ್ರಿಗೂ ಚಿಕ್ಕಮಣಿ. ಚಿಕ್ಕಮಣಿಗೆ ಸಾವೇ ಚಿಕ್ಕಮಣಿ ಅಂದ್ರೆ ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಮ್ಮನಿ. ಯಾವಾಗ ಬಂದೆ ಮಾವ? ಈಗ ಜಸ್ಟ್ ಅಲ್ಲ ಅಲ್ಲ ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಐತಮ್ಮ. ತಮ್ಮನ ಮದುವೆಗೆ ಎಷ್ಟು ತಮ್ಮನ ಮದುವೆ ಬೇಕು ಅಂದ್ಬಿಟ್ಟೆ ತಾನೆ ಇಷ್ಟು ರಿಸ್ಕ್ ತಗೊಂಡ್ ಬಂದಿರೋದು. ನೆನೆ ನಮ್ಮ ತಮ್ಮ ಹೇಳ್ದ, ನಮ್ಮ ಅಣ್ಣ ಅಣ್ಣ ನೀನ್ ನಮ್ಮ ಅಣ್ಣ ವೇಸ್ಟ್ ಅಂದ್ಮೇಲೆ ಅದಕ್ಕೋಸ್ಕರನೇ ಬಂದಿರೋದು ಇವಾಗ. ನನ್ ಬದ್ಲು ನನ್ ಮಿಸ್ಸಸ್ ಕಳ್ಸಿರ್ಲಿಲ್ವಾ? ನೀವ್ ಇಷ್ಟ ಜನ ಇರೋದು ಒಂದೇ, ನನ್ ಮಿಸ್ಸಸ್ ಒಬ್ಳು ಇರೋದು ಒಂದೇ. ಅದೆಲ್ಲ ನಮ್ಮನ್ನ ಮದ್ವೆಗೆ ಬಂದಿರೋದೇ ಲೇಟು, ಅದ್ರಲ್ಲಿ ಬಂದ್ಬಿಟ್ಟು ಕಮೆಂಟ್ ಯಾರ್ಲೆ ಅವಳು ಹುಡುಗಿ ತಂದಿದ್ದು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.